ದೇವಸ್ಥಾನಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ. ಆ ಧ್ಯಾನ ಮಾಡೋದು ಕಷ್ಟ ಆಗ್ತದೆ, ಏನೇನೋ ಪೂಜೆ ಮಾಡೋಕ್ಕೆ ಇಷ್ಟ ಇಲ್ಲ. ದೇವಸ್ಥಾನಕ್ಕೆ ಹೋಗೋಕ್ಕೆ ಅವರು ಪ್ರಕೃತಿಯ ಜೊತೆಯಲ್ಲಿ ಇದ್ದರೆ ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಪ್ರಶ್ನೆ ಕೇಳಿದ್ದಾರೆ. ಅವರು ಮೊದಲು ಪೂಜೆ ಮಾಡದ ಹೊರತು ತಿಂಡಿ ತಿಂತಾ ಇರಲಿಲ್ಲ. ಈಗ ಅವರಿಗೆ ಪೂಜೆ ಮಾಡೋಕ್ಕೆ ಇಷ್ಟ ಇಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ. ಆ ಧ್ಯಾನ ಮಾಡೋದು ಕಷ್ಟ ಆಗ್ತದೆ, ಏನೇನೋ ಯೋಚನೆಗಳು ಬರ್ತಾಯಿದೆ ಅಂತೆ. ಆದರೆ ಅವರು ಪ್ರಕೃತಿಯ ಜೊತೆಯಲ್ಲಿ ಇದ್ದರೆ, ಗಿಡ ಮರಗಳನ್ನು ಬೆಳೆಸಿದ್ರೆ, ಅದಕ್ಕೆಲ್ಲ ನೀರು ಹಾಕೋದು ಗೊಬ್ಬರ ಹಾಕೋದೆಲ್ಲ ಮಾಡಿದ್ರೆ ತುಂಬ ಖುಷಿಯಾಗತ್ತಂತೆ. ಯಾವುದು ಸರಿ ಅಂತ ಅವ್ರು ಪ್ರಶ್ನೆ ಕೇಳಿದ್ದಾರೆ. ನೋಡಪ್ಪ, ಇಟ್ಸ್ ವೆರಿ ಸಿಂಪಲ್. ದ ಅಲ್ಟಿಮೇಟ್ ಪೂಜಾ ಈಸ್ ರೆಸ್ಪೆಕ್ಟಿಂಗ್ ಟು ದ ನೇಚರ್. ಒಂದು ಅದ್ಭುತವಾದ ನೀವು ಪೂಜೆ ಮಾಡ್ತಾ ಇದ್ದೀರಿ, ಹೃದಯಪೂರ್ವಕವಾಗಿ ಕೃತಜ್ಞತೆಯಿಂದ ಸತ್ಯವನ್ನು ಅರಿತು ಯಾವುದೇ ನಿರೀಕ್ಷೆಗಳಿಲ್ಲದೆ ನೀವು ಪ್ರಕೃತಿಯ ಮಡಿಲಲ್ಲಿ ಅದನ್ನು ಸೇವೆ ಮಾಡ್ತಾ ಇದ್ದೀರಿ ಅಂದರೆ, ನೀವು ತಾಯಿಯ ಮಡಿಲಲ್ಲಿ ಮಲಗಿ ತನ್ನ ದುಃಖವನ್ನೆಲ್ಲ ಹೊರಗಡೆ ಹಾಕಿ ಆ ಮಾತೃ ವಾತ್ಸಲ್ಯವನ್ನು ಅನುಭವಿಸಿದಾಗ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೋ ಆ ರೀತಿ ಅದ್ಭುತವಾದ ಪೂಜೆ ಪ್ರಕೃತಿಯನ್ನು ಗೌರವಿಸುವುದು. ಬೇರೆ ಬೇರೆ ಪೂಜಾ ವಿಧಾನಗಳು ನಿಮ್ಮ ಮನಃಶಾಂತಿಗಾಗಿ ಮಾಡಿರತಕ್ಕಂಥ ತಂತ್ರಗಳು. ಮನುಷ್ಯ ಈ ಎವಲ್ಯೂಷನ್ ಆಗಬೇಕಾದ್ರೆ, ಬೆಳವಣಿಗೆ ಆಗಬೇಕಾದ್ರೆ ಹಿಂದಿನ ಕಾಲದಲ್ಲಿ ಅವನಿಗೂ ಇನ್ನೂ ಜ್ಞಾನ ವೃದ್ಧಿ ಆಗಿರಲಿಲ್ಲ. ಅವನಿಗೆ ಪ್ರಕೃತಿ ವಿಕೋಪಗಳನ್ನು ಎದುರಿಸೋಕ್ಕಾಗ್ತಾ ಇರಲಿಲ್ಲ. ಅವಾಗ ತುಂಬ ಭಯ ಆಗ್ತಾಯಿತ್ತು. ಭಯ ಆಗಬೇಕಾದಾಗ ಭಯ ಹೋಗಬೇಕು ಅಂದರೆ ಏನಾರು ಒಂದು ವಿಧಾನ ಬೇಕಲ್ಲ ಮನಸ್ಸಿಗೆ. ಅದಕ್ಕೆ ಉಂಟಾದಂಥ ಪುರಾಣಗಳು, ಕಥೆಗಳು, ಪೂಜೆಗಳು ಅವು ಕೂಡ ಪ್ರಕೃತಿಗೆ ರಿಲೇಟೆಡ್. ತುಂಬ ಮನುಷ್ಯನಿಗೆ ಕಷ್ಟ ಬರ್ತಾ ಇದ್ದದ್ದು ಮಳೆಯಿಂದ. ಕೆಲವು ಸರಿ ಬರಗಾಲ ಬಂದ್ಬಿಡೋದು, ಅತಿಯಾದ ಮಳೆ ಬರ್ತಾಯಿತ್ತು, ಪ್ರವಾಹಗಳು ಬರ್ತಾಯಿತ್ತು, ಬಿರುಗಾಳಿ ಬರ್ತಾಯಿತ್ತು. ನೋಡಿ, ಮಳೆನ ದೇವ್ರು ಮಾಡಿದ್ದಾರೆ ವರುಣದೇವ, ಗಾಳಿಯನ್ನು ದೇವ್ರು ಮಾಡಿದ್ದಾರೆ, ಪ್ರತಿಯೊಂದನ್ನು ಅಗ್ನಿಯನ್ನು, ಬೆಂಕಿಯನ್ನು ದೇವ್ರು ಮಾಡಿದ್ದಾರೆ, ಭೂಮಿಯನ್ನು ದೇವ್ರು ಮಾಡಿದ್ದಾರೆ, ಆಕಾಶವನ್ನು ದೇವ್ರು ಮಾಡಿದ್ದಾರೆ. ಸುತ್ತಮುತ್ತ ನಮ್ಮ ಸುತ್ತಮುತ್ತಕ್ಕಂಥ ಎಲ್ಲ ಪ್ರಾಣಿಗಳಿಂದ ನಮಗೆ ಏನೇನು ಅನುಕೂಲ ಆಗಿದೆಯೋ ಅದನ್ನೆಲ್ಲ ದೇವ್ರು ಮಾಡಿದ್ದಾರೆ. ಯಾವ್ಯಾವ ಪ್ರಾಣಿಗಳಿಂದ ಭಯ ಇದೆಯೋ ಅದನ್ನು ದೇವ್ರು ಮಾಡಿದ್ದಾರೆ. ನಮಗೆ ಯಾವುದು ಸಹಾಯ ಮಾಡುತ್ತೋ ಕೃತಜ್ಞತೆಯಿಂದ ದೇವರು, ನಮಗೆ ಯಾವುದು ಭಯವನ್ನುಂಟು ಮಾಡುತ್ತೋ ಭಯದಿಂದ ದೇವರು. ಇದು ಮನುಷ್ಯನ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಬುದ್ಧಿಜೀವಿಗಳು ಉಪಯೋಗಿಸಿದಂಥ ತಂತ್ರಗಾರಿಕೆ. ನೀನು ಸೃಷ್ಟಿಯೇ ದೇವರು ಅಂತ ನಂಬೋದು ನಂಬಿಕೆ ಅಲ್ಲ, ಅದು ವಾಸ್ತವ ಸತ್ಯ. ಸೃಷ್ಟಿ ಇಲ್ಲದೆ ಮನುಷ್ಯನ ಬದುಕು ಇಲ್ಲ. ಸೊ ಎಲ್ಲ ಕಥೆ ಪುರಾಣಗಳು ಪ್ರಾರಂಭ ಆಗೋದೇ ಅಲ್ಲೇ ಮೇಲ್ಗಡೆ, ಎಲ್ಲ ಮೇಲ್ಗಡೆ, ಸ್ವರ್ಗ ನರಕ ಮೇಲ್ಗಡೆ. ಅಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ. ಯಾಕೆ ಭೂಮಿ ಮೇಲೆ ತಾನು ಇವೆಲ್ಲ ವಿಕೋಪಗಳಾಗೋದು. ಸ್ವರ್ಗದಲ್ಲಿ ಮೇಲ್ಗಡೆ ಏನಾಗಲ್ವಲ್ಲ, ಅಲ್ಲಿ ಭೂಮಿನೇ ಇಲ್ವಲ್ಲ, ಬಿರುಗಾಳಿ ಬರಲ್ವಲ್ಲ, ಅಲ್ಲಿ ಏನು ಮ್ಯಾಗ್ನೆಟಿಕ್ ಪವರೇ ಇಲ್ಲ, ಗುರುತ್ವಾಕರ್ಷಣ ಶಕ್ತಿನೇ ಇಲ್ಲ, ಬರೀ ತೇಲಾಡತ್ತಾನೆ ಜನರಲ್ ನೋಡೋದಾದರೆ. ಹಂಗೆ ಸ್ವರ್ಗದಲ್ಲಿ ಯಾವುದೂ ಸಮಸ್ಯೆಗಳು ಇರೋದಿಲ್ಲ. ಆಟೋಮೆಟಿಕ್ಕಾಗಿ ಎಲ್ಲ ರೆಡಿಮೇಡ್ ಇರುತ್ತೆ. ಪ್ರತಿಯೊಂದು ಸುಖವನ್ನು ಏನು ಅನುಭವಿಸ್ಬೇಕೋ ಅದು ಹೆಂಗೆ ಬರುತ್ತೆ, ಅಲ್ಲಿ ನೀರಲ್ಲಿ ಸಿಗುತ್ತೆ, ಎಲ್ಲ ಸುಮ್ಮನೆ ಹಂಗೆ ಬರ್ತಾ ಇರ್ತದೆ. ಅದನ್ನು ಸ್ವರ್ಗ ಅಂತ ನಂಬ್ತಾ ಇದ್ದೀವಿ. ನಮ್ಮ ಧರ್ಮದಲ್ಲಿ ಆ ಕಲ್ಪನೆಯಲ್ಲಿ ಜೀವನವನ್ನು ಅದಕ್ಕೋಸ್ಕರ ಮುಡುಪಾಗಿಡ್ತಾ ಇದ್ದೀವಿ. ದಿಸ್ ಆರ್ ಆಲ್ ಸೈಕಲಾಜಿಕಲ್ ಗೇಮ್. ಸ್ವರ್ಗ ನರಕದ ಬಗ್ಗೆ ಇದುವರೆಗೂ ಯಾರೂ ಕೂಡ ಭೂಮಿ ಮೇಲೆ ವಾಸ್ತವ ಸತ್ಯವನ್ನು ತೋರಿಸಿದವರು ಇಲ್ಲ. ಇದೇ ಅಂತ ಹೇಳ್ಕೊಂಡು ತುಂಬ ಜನರು ಏನೇನೆಲ್ಲ ಬೇಕಷ್ಟದೆಲ್ಲ ತ್ಯಾಗ ಮಾಡಿ ದೇವರ ಪೂಜೆಯಲ್ಲಿರ್ತಾರೆ. ಸೊ ಈ ಪೂಜಾ ವಿಧಾನಗಳು ಬಂದದ್ದು ಕೂಡ ಭಯ ಮತ್ತು ನಮ್ಗೆ ಯಾವ ಸಿಕ್ಕಿದೋ ಅದಕ್ಕೆ ಕೃತಜ್ಞತೆ. ಸೊ ಈ ಪ್ರಕೃತಿಯೇ ದೇವರಾಗಿರುವಾಗ ನೀವು ಪ್ರಕೃತಿಯ ಮಡಿಲಲ್ಲಿ ವಾಸ್ತವವಾಗಿ
ಅಲ್ಲಿ ಸೇವೆ ಮಾಡಿದ್ರೆ, ಗಿಡ ಮರಗಳನ್ನು ನಿಜವಾಗ್ಲೂ ನೀವು ಪ್ರೀತಿಸಿದ್ರೆ ನಿಮಗೆ ನಿಜವಾದ ಪ್ರೀತಿಯ ಅನುಭವ ಆಗುತ್ತೆ. ನಿಮ್ಮ ಕೆಲವರು ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಗೊತ್ತಾ, ಏಕಾಂತವಾಗಿ ಧ್ಯಾನ ಮಾಡಿ ಭಗವಂತನ ನಿರಂತರವಾಗಿ ಒಂದು ಭಜನೆ ಮಾಡ್ತಾ ತನುಮನ ಘನವನ್ನೆಲ್ಲ ಅರ್ಪಿಸಿ ಅದರಲ್ಲೇ ತಲ್ಲೀನವಾದಾಗ ಅವ್ರಿಗೊಂದು ರೀತಿಯ ಪರಮಾನಂದವಾಗತ್ತೆ. ಯಾವುದೇ ನಿರೀಕ್ಷೆಗಳು ಇಲ್ಲದೆ ಪೂಜೆಗಳನ್ನು ಮಾಡಿದಾಗ ಅದ್ಭುತವಾದ ಮನಸ್ಸಿನಲ್ಲಿ ಆನಂದ ಹೇಗಾಗುತ್ತೋ ಅದೇ ಆನಂದ ಪ್ರಕೃತಿಯಲ್ಲಿ ಇದ್ದಾಗ ಗಿಡ ಮರಗಳನ್ನು ಪ್ರೀತಿಸಿದರೆ, ಅವಕ್ಕೆ ಸ್ಪಂದಿಸಿದರೆ, ಪ್ರಕೃತಿ ಗಲೀಜು ಮಾಡಿಲ್ಲ ಅಂದರೆ ಆಗ ನಿಮಗೆ ಅದೇ ರೀತಿಯಾದ ಅನುಭವ ಆಗುತ್ತೆ. ಏನು ಹೇಳಿ, ಸನ್ಯಾಸಿಯಾಗಿ ನಿರಂತರವಾಗಿ ಧ್ಯಾನ ಪೂಜಾ ವಿಧಾನಗಳನ್ನು ಮಾಡಿ ಮಂತ್ರಗಳನ್ನು ಹೇಳಿ 3-4 ಗಂಟೆ ಅದೇ ಜಪವನ್ನು ಮಾಡಿ ಆ ಭಗವಂತನ ನೆನೆಸ್ಕೊಂಡಾಗ, ರಾಮನೋ ಕೃಷ್ಣನೋ ಶಿವನೋ ಯಾರು ನಂಬಿರ್ತಾರೋ ಅದ್ರ ಬಗ್ಗೆನೇ ನೀವು ಕಲ್ಪನೆಯಲ್ಲಿ ಧ್ಯಾನವನ್ನು ಮಾಡಿದಾಗ ಯಾವ ರೀತಿಯಾದ ಪರಮಾನಂದವಾಗುತ್ತೋ ಅದೇ ಅನುಭವ ಆಗುತ್ತೆ. ನೀವು 100% ಶ್ರದ್ಧೆಯಿಂದ ಗಿಡ ಮರಗಳನ್ನು ಪ್ರೀತಿಸಿ ಅವುಗಳ ಸೇವೆ ಮಾಡಿದರೆ, ಇದು ಮನಸ್ಸಿನಿಗೆ ನೆಮ್ಮದಿಗೆ ಮಾಡಿರ್ತಕ್ಕಂಥ ಒಂದು ತಂತ್ರಗಾರಿಕೆ. ಇನ್ನೊಂದು ವಾಸ್ತವ ಸತ್ಯವನ್ನು ಅರಿತು ಜೊತೆಯಲ್ಲಿ ಬದುಕುವುದು ಇನ್ನೊಂದು ತಂತ್ರಗಾರಿಕೆ ಅಲ್ಲ, ವಾಸ್ತವ ಸತ್ಯ. ಸೊ ಇದು ನೀವು ಅರ್ಥ ಮಾಡ್ಕೊಳ್ಳಿ, ಯಾರೇ ಆಗಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಈ ಪೂಜಾ ವಿಧಾನಗಳು, ದೇವ್ರ ಬಗ್ಗೆಗಳು, ನಾನಾ ಏನೇನೋ ನಮ್ಮ ಭೂಮಿ ಮೇಲೆ ಧರ್ಮಗಳು, ಜಾತಿಗಳು, ನಾನಾ ವಿಧಗಳು ಇರಬೇಕಾದಾಗ ಆ ಎಲ್ಲ ವಿಧಗಳು ಮನುಷ್ಯನ ಮನಸ್ಸಿನಲ್ಲಿ ಉಂಟಾದಂಥ ಒಂದು ರೀತಿಯಾದ ಕಲ್ಪನಾ ಪ್ರಪಂಚ, ಅವರದೇ ಆದ ಒಂದು ಕಲ್ಪನೆಗಳು. ಒಂದೊಂದು ಈಗ ನಮ್ಮ ಕರ್ನಾಟಕದಲ್ಲಿ ತಗೊಳ್ಳಿ, ಒಂದೊಂದು ಪ್ರಾಂತ್ಯಗಳ ಕಡೆ ಒಂದೊಂದು ರೀತಿಯಾದ ದೇವರ ಆರಾಧನೆಗಳನ್ನು ಮಾಡ್ತಾರೆ. ದೇವರೇ ನನ್ನ ಮುಂದೆ ಬಂತು ಅಂತಾರೆ, ಇನ್ನೇನೇನೋ ಕಥೆಗಳು ಹೇಳ್ತಾರೆ, ಮೈಮೇಲೆ ಬಂತು ಅಂತಾರೆ, ಪ್ರಸಾದ ಕೊಡ್ತು ಅಂತಾರೆ. ಇದ್ರ ಬಗ್ಗೆ ರಾಶಿ ನಾನು ಮಾತಾಡಿದ್ದೀನಿ. ಸೊ ಎಲ್ಲ ಅವರವರ ಪ್ರಾಂತ್ಯಕ್ಕೆ, ಅವರವರ ಮನಸ್ಥಿತಿಗೆ ಸೀಮಿತವಾದ ಜ್ಞಾನದಲ್ಲಿ ಒಂದು ಆಚರಣೆ ಇರುತ್ತೆ. ಸೊ ಪ್ರಪಂಚ ಪೂರ್ತಿ ಹೀಗೇನೆ, ನಮ್ಮ ಕಡೆ ಅಂತೆಲ್ಲ ಎಲ್ಲ ಕಡೆ ಹೀಗೆ ಇರುತ್ತೆ. ಅಂದರೆ ಮನುಷ್ಯನ ಮನಸ್ಸು ಅಷ್ಟೊಂದು ವಿಚಿತ್ರವಾಗಿದೆ. ತನ್ನದೇ ಆದ ಪ್ರಪಂಚವನ್ನು ಅವನೇ ಸೃಷ್ಟಿ ಮಾಡಿಕೊಂಡು ಇದೇ ಸತ್ಯ ಅನ್ನತಕ್ಕಂಥ ಭ್ರಮೆಯಲ್ಲಿ ಬದುಕತಕ್ಕಂಥ ವ್ಯಕ್ತಿಗಳೇ ಜಾಸ್ತಿ ಈ ಭೂಮಿಯ ಮೇಲೆ. ಭ್ರಮಾಲೋಕದಲ್ಲಿ ಎಷ್ಟೋ ಮನಸ್ಸುಗಳು ಆನಂದವನ್ನು ಪಡಿತಾ ಇವೆ, ಭ್ರಮಾಲೋಕದಲ್ಲಿ ಆ ಬದುಕನ್ನು ಕಟ್ಕೊಂಡಿದ್ದಾರೆ. ಸೊ ಮುಂದೆ ಏನೋ ಒಂದು ಆಗತ್ತೆ, ಸತ್ ಮೇಲೆ ಏನೋ ಒಂದು ಆಗುತ್ತೆ ಅನ್ನತಕ್ಕಂಥ ಭ್ರಮಾಲೋಕ ಸಾಮಾನ್ಯರಿಗೆ ಬರೋದಿಲ್ಲ, ತುಂಬ ಬುದ್ಧಿಜೀವಿಗಳಿಗೆ, ತುಂಬ ವಿದ್ಯಾವಂತರಿಗೂ ಬರುತ್ತೆ. ಯಾಕೆಂದರೆ ಇದೆಲ್ಲವೂ ಮನಸ್ಸಿನ ಆಟ. ಇದರಿಂದ ನೀವು ಹೊರಗಡೆ ಬರಬೇಕು ಅಂದರೆ ಧ್ಯಾನ ಸಹಾಯ ಮಾಡುತ್ತೆ. ಧ್ಯಾನ ನಿಮಗೆ ಕಷ್ಟ ಆದರೆ ಏನು ಬೇಕಾಗಿಲ್ಲ, ಜ್ಞಾನದಿಂದ ಪ್ರಕೃತಿಯ ಜೊತೆಯಲ್ಲಿ ಇರುವುದನ್ನು ಕಲಿತರೆ, ಪ್ರಕೃತಿಯನ್ನು ಆರಾಧಿಸಿದರೆ ಒಂದೊಂದು ಗಿಡಗಳು ಕೂಡ ನಿನ್ನ ಜೊತೆ ಮಾತಾಡ್ತವೆ. ನನಗೆ ನಮ್ಮ ಟೆರೆಸ್ ಗಾರ್ಡನ್ ಮಾಡಿದ್ದೀನಿ, ಅಲ್ಲಿ ಈ ಕೋತಿಗಳು ಯಾರೋ ತಂದು ಬಿಟ್ಬಿಟ್ಟಿದ್ದಾರೆ. ಆ ಕೋತಿಗಳು ಬಂದು ಎಲ್ಲ ಕಿತ್ತಾಕ್ತಾ ಇದೆ. ಎಷ್ಟು ನೋವಾಗುತ್ತೆ ಗೊತ್ತಾ ಕಿತ್ತಾಕಿದಾಗ, ಒಂಥರ ಸಂಕಟ ಆಗುತ್ತೆ. ಏನು ಮಾಡೋದು ಈಗ, ಕೋತಿಗಳು ಹೆಂಗೆ ಹಿಡಿಸೋದು? ಸಿಟಿಲಿ ತಂದು ಕೋತಿ ಬಿಟ್ಟಿದ್ದಾರ್ರಿ. ಮೇಲೆ ಹೋದ ನನಗೆ ಏನೋ ಮಾಡ್ದಂಗೆ, ನನಗೆ ಯಾರೋ ಹೊಡೆದಂಗೆ ಆಗುತ್ತೆ ಅದು ನೋಡಿದೆ. ಬಟ್ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಹೋಗ್ತಾ ಇರ್ತವೆ, ವಾರಕ್ಕೊಂದ್ಸರಿ ಬರ್ತಾ ಇರ್ತವೆ. ಸೊ ಈ ರೀತಿಯಾದ ಯಾಕೆ ನಮ್ಗೆ ಬೇಜಾರಾಗುತ್ತೆ ಅಂದರೆ ನಾವು ಅಷ್ಟೊಂದು ಗಿಡಗಳನ್ನು ಪ್ರೀತಿಸಿರ್ತೀವಿ. ನೋಡಿ ನಮ್ಮ ದ್ರಾಕ್ಷಿ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ದ್ರಾಕ್ಷಿ ಗಿಡ ಟೆರೆಸ್ನಲ್ಲಿ ಬೆಳೆದಿರೋದು. ಬರೀ ನಾವು ಚೆನ್ನಾಗಿದ್ರೆ ಸಾಲಲ್ಲ, ಪರಿಸರ ಚೆನ್ನಾಗಿರ್ಬೇಕು, ಸುತ್ತಮುತ್ತಲು ಈ ರೀತಿ ಹಸಿರಿರ್ಬೇಕು, ಆ ಕಡೆ ಗಮನ ಹರಿಸ್ಬೇಕು. ನಾವು ಅದನ್ನೆಲ್ಲ ನೋಡೋದಿಲ್ಲ. ಏನಪ್ಪ ಯೋಗ ಮಾಡಿ ಹಂಗಿದ್ರೆ ಇವಾಗ ಹಿಂಗಾರು ಅನ್ಕೋಬೇಡಿ, ಹಿಂಗೂ ಇರಬೇಕು ಹಂಗೂ ಇರಬೇಕು. ಅರ್ಥ ಆಯ್ತಾ? ತಿಳ್ಕೊಳ್ಳಿ, ಎಲ್ಲದಕ್ಕೂ ರೆಡಿ ಇರಬೇಕು. ಸೊ ಇದೇ ನಿಜವಾದ ಭಕ್ತಿ ಪ್ರಕೃತಿಯ ಕಡೆ. ಸೊ ಆಯ್ತಪ್ಪ, ಈಗ ಒಂದು ಸರಳವಾದ ಸೂತ್ರಗಳನ್ನು ಕೊಡ್ತೀವಿ, ಚಿಂತನೆ ಮಾಡಿ ನೋಡಿ. ಸುಮ್ಮನೆ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಬೇಕಾದರೆ 1 ತಿಂಗಳು ನಿಮ್ಮ ತೋಟದಲ್ಲಿ ಸುಮ್ಮನೆ ಪ್ರತಿಯೊಂದು ಗಿಡಗಳನ್ನು ಪ್ರೀತಿಯಿಂದ ನೋಡಿ, ಅಲ್ಲೇನು ಕಳೆ ಇದೆಯೋ ಅದೆಲ್ಲ ಕಿತ್ತಾಕಿ, ಅದು ಗೊಬ್ಬರ ಹಾಕಿ, ನೀರು ಹಾಕಿ, ಆಹಾ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ, ಎಷ್ಟೊಂದು ಹಸಿರು ತುಂಬಿದೆ, ಎಷ್ಟೊಂದು ಹೂ ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ ಕಾಯಿಗಳು, ಎಷ್ಟು ಹಣ್ಣುಗಳು ಸಿಗ್ತಾ ಇದೆ. ಅದನ್ನು ಸುಮ್ಮನೆ ತದೇಕ ಚಿತ್ತದಿಂದ ಒಂದು ಅರ್ಧ ಗಂಟೆ ಗಿಡದ ಜೊತೆ ನೀವು ನೋಡ್ತಾ ಇರಿ, ಗಿಡವನ್ನೇ ನೋಡ್ತಾ ಇರಿ. ಗಿಡ ನಿಮ್ಮ ಜೊತೆ
ಮಾತಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ನಿಮ್ಮ ತೋಟ ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ತೋಟಕ್ಕೆ ಹೋದರೆ ಆ ತೋಟದ ನೋಡಿದ್ರೆ ಅದು ಹೃದಯಪೂರ್ವಕ ನೀವು ಪ್ರೀತಿಸಿದ್ರೆ, ಧ್ಯಾನದ ರೀತಿ 100% ನೀವು ಕೆಲಸ ಮಾಡಿದ್ರೆ, ಆ ಮಾಡುವ ಕೆಲಸವನ್ನು ಅನುಭವಿಸಿದರೆ, ಮಾಡುವ ಕೆಲಸ ವ್ಯಾಯಾಮ ಯೋಗ ಸಾಧನೆ ಆಗುತ್ತೆ. ಆ ಗಿಡ ಬೆಳೆಯೋದನ್ನು ನೋಡಿ ಆನಂದಿಸಿದಾಗ ಅದು ಧ್ಯಾನವಾಗುತ್ತೆ. ಆ ಪ್ರಕೃತಿಯೇ ದೇವರಾಗುತ್ತೆ. ನೀವು ಅದ್ಭುತವಾದ ವ್ಯಕ್ತಿ ಆಗ್ತೀರಾ. ಯಾಕೆಂದರೆ ನನ್ನ ಜೀವನ ನಿಂತಿರೋದೇ ಪ್ರಕೃತಿಯಿಂದ. ಈ ದೇಹ ನಿಂತಿರೋದೆ ಆ ಭೂಮಿ ತಾಯಿ ಕೊಡ್ತಕ್ಕಂಥ ಆಹಾರದಿಂದ, ಹಸಿರಿನಿಂದ, ಹಣ್ಣುಗಳಿಂದ. ಇದು ಸತ್ಯ, ಇದು ಪುರಾಣ ಅಲ್ಲ. ಯಾರೋ ದೇವರು ಯಾವಾಗಲೋ ಬಂದು ನನಗೇನೋ ಮಾಡ್ತಾನೆ ಅನ್ನೋದಕ್ಕಿಂತ ಈ ಕ್ಷಣ ನನ್ನ ಜೀವ ಹೇಗೆ ಸಾಗ್ತಾ ಇದ್ದಾರೆ ಜೊತೆಯಲ್ಲಿ ಈ ಸೃಷ್ಟಿಯಲ್ಲಿ ಪಂಚಭೂತಗಳೇ ಅದ್ಭುತವಾದ ದೇವರು. ನಾವು ಇರತಕ್ಕಂಥ ಜಾಗವೇ ದೇವಸ್ಥಾನ. ಆ ರೀತಿ ನಿಮ್ಮ ತೋಟ, ನಿಮ್ಮ ಹೊಲ, ನಿಮ್ಮ ಸುತ್ತಮುತ್ತಲಿರತಕ್ಕಂಥ ಗಿಡ ಮರಗಳನ್ನು ಪ್ರೀತಿಸಬೇಕು. ಅದೇ ನಿಜವಾದ ಪೂಜೆ ಮತ್ತು ಧ್ಯಾನ. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.